ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನು ಇವಾಗ ಹೊರಗಡೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು, ಹೊರಗಡೆ ಹೋಗೋಣ ಎಲ್ಲಾದರೂ ಅಂತ. ಸೊ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಇವತ್ತು ಶುಕ್ರವಾರ. ಸೊ ಮನೆಯಾಗೆಲ್ಲ ಸಿಂಪಲ್ಲಾಗಿ ದೀಪ ಹಚ್ಚಿ ಪೂಜೆ ಮಾಡಾಯಿತು. ಆ್ಯಂಡ್ ಇವಾಗ ರೆಡಿಯಾಗಿದ್ದೀವಿ. ಪಾಪ ಕೂಡ ರೆಡಿಯಾಗಿದ್ದಲ್ಲ. ಅಮ್ಮ ಇವತ್ತು ಉಪವಾಸ ಪ್ರೇಯರ್ ಅಂತ ಹೋಗ್ಬಿಟ್ಟೈತೆ ಚರ್ಚ್ಗೆ. ಆ್ಯಂಡ್ ನಾನು ಸಿಂಪಲಾಗಿ ಒಂದು ಕುರ್ತಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸಿಂಪಲಾಗಿ ಈ ಥರ ರೆಡಿಯಾಗಿದ್ದೀನಿ. ಸಿಂಪಲಾಗಿ ಒಂದು ಕುರ್ತಿ ಹಾಕಿದ್ದೀನಿ. ಆ್ಯಂಡ್ ಜಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಪ್ಲ್ಯಾನ್ ಇಲ್ಲ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತೀವಿ ನೋಡ್ರಿ, ನೀರು ನೋಡೋಕೆ ಹೋಗ್ತೀವಿ ಅಂತ ಹೇಳ್ತಿದ್ದೆ. ಅವಳಿಗೆ ಮಾರಿಕಣ್ಮಕ್ಕೆ ಕರ್ಕೊಂಡು ಹೋಗ್ಬೇಕಂತ. ಅವಳಿಗೆ ನೀರಿರೋ ಪ್ಲೇಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನೀರು ನೋಡೋಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾಳೆ. ಅಷ್ಟೇ ಮ್ಯಾಟ್ರು, ಬೇರೆ ಏನಿಲ್ಲ. ಆ್ಯಂಡ್ ಇವಾಗ ರೆಡಿ ಆಗಿದ್ದೀವಿ. ಆ್ಯಂಡ್ ಇವಾಗ ಹೋಗೋದು. ಇವಾಗ ನಮ್ಮ ಮನೆಯವ್ರು ಬರ್ತಾರೆ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಬೇಗ ಹೋಗೋಣ. ಸೊ ಎಲ್ಲಿ ಹೋಗ್ತೀವಿ ಏನು ಎತ್ತ ಅಂತ ಕೊನೆವರೆಗೂ ನೋಡಿ. ಆ್ಯಂಡ್ ನನ್ನ ಮಗಳಿಗೆ ಮುಡಿ ಕೊಟ್ಟಿದ್ದು ಕಿಲ್ಗೂ ಅವ್ಳು ನೋಡೋದಕ್ಕೆ ಆಗ್ತಿಲ್ಲ ಪಾಪ. ಒಂಥರ ಕಾಣಿಸ್ತಾನೆ. ಹುಡುಗಿ ಡ್ರೆಸ್ ಹಾಕೋದಕ್ಕೆ ಬೇಜಾರು ನನಗೆ. ಅದಕ್ಕೆ ಒಂದು ಟೀ ಶರ್ಟು ಚಡ್ಡಿ ಹಾಕ್ಬಿಡ್ತೀನಿ. ಸೊ ಇವತ್ತು ನನಗೆ ಈ ಡ್ರೆಸ್ಸೇ ಬೇಕು ಅಂತ ಹಾಕ್ಸ್ಕೊಂಡಿದ್ದಲ್ಲ, ಮಾವ ಕೊಡಿಸಿದ್ದು. ಇದು ಮುಡಿ ತೆಗ್ಸೋದಕ್ಕೆ ಹೋಗಿದ್ವಲ್ಲ, ಆವಾಗ ಹಾಕ್ಕೊಂಡಿದ್ದು ಡ್ರೆಸ್ಸು. ಅವಳು ಯಾಕೋ ಇದನ್ನು ಹಾಕ್ಕೊಳ್ತೀನಿ ಅಂತ ಕೈಯಲ್ಲಿ ಇಟ್ಕೊಂಡು ಅಡ್ಡಾಡ್ತಾ ಇದ್ದೆ, ಅದಕ್ಕೆ ಅದನ್ನೇ ಹಾಕಿದ್ದೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹೋಗುವ. ಓಕೆ ಗೈಸ್, ಏನಪ್ಪ ವಿಷಯ ಅಂತಂದರೆ, ಹಾಗೆ ಊಟಕ್ಕೆ ಹೋಗೋಣ ಅಂತೇಳಿ ನಮ್ಮ ಮನೆಯವ್ರು ಕರ್ಕೊಂಬಂದರು. ಸೊ ಲಾಸ್ಟ್ ಟೈಮ್ ನಾವು ಮಾರಿಕಡಿಮೆಗೆ ಹೋಗಿದ್ವಲ್ಲ, ಫಿಶ್ ಊಟ ತಿನ್ಕೊಂಬಂದ್ವಲ್ಲ. ಸೊ ನಮ್ಮ ಮನೆಯವ್ರಿಗೆ ಹೇಳಿದೆ ಅಲ್ಲಿ ಚೆನ್ನಾಗಿರುತ್ತೆ ಅಂತ. ಅವರು ಟೇಸ್ಟ್ ಮಾಡಿರಲಿಲ್ಲ ಯಾವತ್ತೂ. ಸರಿ ಅಲ್ಲೇ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಹಾಗೆ ಒಂದು ಲಾಂಗ್ ಡ್ರೈವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಚೆನ್ನಾಗಿತ್ತು. ಒಂಥರ 3 ಜನನೇ ಆರಾಮಾಗಿ ಹೋಗಿ ಊಟ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ನಿಮಗೇನಾದ್ರೂ ಫಿಶ್ ಊಟ ಬೇಕು ಅಂತಂದರೆ ನಮ್ಮ ಮಾರಿಕಡಿಮೆಲಿರುವಂತಹ ಹಳ್ಳಿ ಮನೆಗೆ ಬನ್ನಿರಿ, ಚೆನ್ನಾಗಿರುತ್ತೆ. ಹಳ್ಳಿ ಮನೆಯೋ ಯಾವುದೋ ಹೆಸರಿದೆ, ನನಗೆ ಗೊತ್ತಿಲ್ಲ ಇನ್ನೂ. ತಪ್ಪಾಗಿದ್ದರೆ ಸಾರಿ. ನೋಡಿ, ಆರ್ಚ್ ಇದೆಯಲ್ವ, ಆರ್ಚ್ ಮುಂದೆನೇ ಹೋದರೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕಬಾಬು, ಫಿಶ್ ಫ್ರೈ ಅಂತೂ ಸಖತ್ತಾಗಿರುತ್ತೆ. ಏನಾದರೂ ಈ ಬಾಯಿ ಕೆಟ್ಟಿರೋರಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫಿಶ್ ಕರಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಜ್ವರ ಬಂದವ್ರಿಗೆ, ಈ ಶೀತ ಕೋಲ್ಡ್ ಆಗಿರೋರಿಗೆ ಆ್ಯಕ್ಚುಲಿ ಇಲ್ಲಿ ಬಾಯಿ ಕೆಟ್ಟೋಗಿದ್ದರೆ ಇಲ್ಲಿಗೆ ಬಂದು ಆರಾಮಾಗೆ ನೀವು ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಳ್ಳೆ ಟೇಸ್ಟ್ ಕೂಡ. ಆ್ಯಂಡ್ ನಮ್ಮ ಮನೇಲಿ ಕೂಡ ತುಂಬ ಚೆನ್ನಾಗೈತೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಾನು ಹೆಂಗಿರುತ್ತೆ ಏನೋ ಅಂದ್ಕೊಂಡೆ, ಬಟ್ ಚೆನ್ನಾಗಿತ್ತು. ಬಂದಿದ್ದಕ್ಕೂ ಲಾಸ್ ಇಲ್ಲ, ಚೆನ್ನಾಗಿತ್ತು ಅಂತ ಹೇಳಿದರು. ಇಷ್ಟಕ್ಕೆ 750 ಏನೋ ಆಯಿತು. ತುಂಬ ಚೆನ್ನಾಗಿತ್ತು ಊಟ. ಆ್ಯಂಡ್ ಲಾಸ್ಟಲ್ಲಿ ನಮ್ಮ ಮನೆಯವ್ರಿಗೆ ಒಂದು ಎಗ್ ರೈಸ್ ತೊಗೊಂಡು, ಅವ್ರಿಗೆ ಎಗ್ ರೈಸ್ ಸಿಕ್ಕಾಪಟ್ಟೆ ಇಷ್ಟ, ನಮಗೆ ಅಷ್ಟಕ್ಕಷ್ಟೇ. ಆ್ಯಂಡ್ ತಗೊಂಡು ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಇಲ್ಲಿ ನೀರು ನೋಡಿ ನನ್ನ ಮಗಳು ನೀರು 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 ಅಂತ ಇದ್ಲು. ಸೊ ನಾವಲ್ಲಿ ಕೋಡಿ ಬಿದ್ದಿರೋ ಹತ್ರ ಹೋಗೋಣ ಅಂದ್ಕೊಂಡ್ವಿ. ಬಟ್ ಇವಳು ಭಾರಿ ತೀಟ್ಲೆ. ಸೊ ಹಾಗಾಗಿ ನಮ್ಮ ಮನೆಯವ್ರು ಬೇಡವೇ ಬೇಡಮ್ಮ, ಬಾ ಹೋಗೋಣ ಅಂತ ಅಂದರು. ಸರಿ ಅಂತ ರಿಟನ್ನು ಮನೆಗೆ ಬಂದ್ವಿ. ಅಲ್ಲಿ ಹೋಗ್ತಾನೆ ಅಂಬೇಡ್ಕರ್ ಆರ್ಚ್ ಇದೆಯಲ್ವ, ಟಿ ವಿ ಸರ್ಕಲ್ ಹತ್ರ, ಅಲ್ಲಿ ಒಬ್ಬರು ಆಂಟಿ ಮಾವಿನಕಾಯಿ ಮಾರ್ತಾ ಕೂತಿದ್ರು. ಸೊ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಉಪ್ಪಿನಕಾಯಿ ಹಾಕೋದಕ್ಕೆ. ಆ್ಯಂಡ್
1 kg ತೊಗೊಂಡೆ ನಾನು, ಸಾಕು ಸದ್ಯಕ್ಕೆ ಅಂತ ಹೇಳ್ಬಿಟ್ಟು. ಆಂಟಿ ಯಾವಾಗಲೂ ಇರ್ತೀವಿ ತೊಗೊಂಬರ್ತೀವಿ ಅಂತ ಹೇಳ್ತಾಯಿದ್ರು. ಸೊ ಸರಿ ಅಂದ್ಕೊಂಡು 1 kg ತೊಗೊಂಡೆ. ಚೆನ್ನಾಗಿತ್ತು. 150 ರುಪೀಸ್ 1 kg. 1 kg ತೊಗೊಂಡು ಬಂದ್ವಿ. ಇದನ್ನು ಉಪ್ಪಿನಕಾಯಿ ಹಾಕೋ ದಿನ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಹಳ್ಳಿ ಕಡೆಯಿಂದ ಹಿಂಗೆ ತೊಗೊಂಡು ಬಂದು ಮಾರ್ತಾರಲ್ವ, ಸೊ ಹಾಗಾಗಿ ಅವ್ರ ಹತ್ರ ಏನು ಬಾರ್ಗಿನಿಂಗ್ ಏನು ಮಾಡೋದಿಲ್ಲ. ಜಸ್ಟು ಕಾಸು ಕೊಟ್ಬಿಟ್ಟು ತೊಗೊಂಡ್ವಿ 1 kg. ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಮನೆಗೆ ಹೊರಡಬೇಕು. ಒಂದು ಸ್ವಲ್ಪ ತರಕಾರಿ ಏನಾದರೂ ಬೇಕು, ತಗೊಂಡು ಈಗ ಮನೆಗೆ ಹೊರಡೋ ಅಂಥದ್ದು. ಸೊ ಫೈನಲಿ ಈಗ ಬಂದ್ವಿ. ಸ್ವಲ್ಪ ತರಕಾರಿ ತೊಗೊಂಡು, ಸ್ವಲ್ಪ ಪಾಪುಗೆ ಸ್ನ್ಯಾಕ್ಸ್ ತೊಗೊಂಡು, ಮಾವಿನಕಾಯಿ ಮತ್ತು ಹಾಲು ಮೊಸರು ಬೇಕಿತ್ತು. ಆ್ಯಂಡ್ ನನ್ನ ಫೇವ್ರೆಟ್ ಡೋನಟ್ ಬೇಕಿತ್ತು, ತೊಗೊಂಡು ಬಂದ್ವಿ. ಆ್ಯಂಡ್ ಮೊನ್ನೆ ವೈನ್ ಮಾಡಿಟ್ಟಿದ್ನಲ್ಲ ಫ್ರಿಜ್ಜಲ್ಲಿ, ಅದನ್ನು ಕೂಡ ಒಂದು ಸ್ವಲ್ಪ ತೊಗೊಂಡ್ವಿ. ಚೆನ್ನಾಗಿತ್ತು. ಆ್ಯಂಡ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.